ನೋಡಕ್ ಚೆನ್ನಾಗಿದ್ರೆ ಸಾಕು, ಅವನು ದುಡಿತಾನ, ನಾಳೆ ಮದುವೆ ಆಗಿ ನನ್ನನ್ನ ಸಾಕ್ತಾನ. ಒಂದು ನೋಡದೆ ಐ ಲವ್ ಯು ಅಂತ ಹುಡುಗರ ಬೆನ್ನು ಬೀಳೋ ಹುಡುಗಿರ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇದೆ. ಅಂತಹ ಹುಡುಗಿ ತುಮಕೂರಿನ ಹುಡುಗಿ ಅಶ್ವಿನಿ. ಈ ಹುಡುಗಿ ತಾನು ಲವ್ ಮಾಡ್ತಿರೋ ಹುಡುಗ ಒಂದು ಜೊಲ್ ಪಾರ್ಟಿ ಅಂತ ಗೊತ್ತಾಗಿದ್ದು ಲವ್ ಮಾಡಿ ಎಷ್ಟೋ ದಿನ ಕಳೆದ ಮೇಲೆ ಫೈನಲಿ ಏನಾಯ್ತು ಅಂದ್ರೆ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ಈ ಚಂದದ ಕಚ್ಚಡ ನನ್ ಮಗನೇ, ನಾನು ಏನ್ ಅಂದ್ಕೊಂಡಿದ್ಯಾ? ನೀನ್ ಮಾಡ್ದಂಗ್ ಮಾಡ್ಕೊಂಡು ನೀನ್ ಇಟ್ಟಕ್ಕೆ ನನ್ನೇನು ಅವಳು ಹಿಂಗ್ ಇಟ್ಕೊಂಡಿರೋಳು ಮಾಡ್ಕೊಂಡಿದ್ಯಾ? ನನ್ನ ಮಗನೇ, ಇದೇ ಲಾಸ್ಟ್. ನಾನು ಎಲ್ಲಾನು ಬ್ಲಾಕ್ ಮಾಡ್ತಿದ್ದೀನಿ, ಡಿಲೀಟ್ ಮಾಡ್ತಿದ್ದೀನಿ. ಸಾಯಿ ಆಟ ಆಡ್ತಿದ್ಯಾ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು? ಮಗನೇ ಬಂದ್ರೆ ಮೆಟ್ ಅರಿತವೆ. ಆಡಿಯೋ ಕೇಳಿಸ್ಕೊಂಡ್ರಲ್ಲ, ಚೇತನ್ಗೆ ಅತ್ಯಂತ ಸಭ್ಯ ಭಾಷೆಯಲ್ಲಿ ಹೀಗೆಲ್ಲ ಬೈದಿರುವುದು ಆತ್ಮಹತ್ಯೆ ಮಾಡಿಕೊಂಡಿರೋ ಅಶ್ವಿನಿ. ಈತನು ಇದೇ ಊರಿನವನಂತೆ. ಪೋಲಿ ಹುಡುಗನ ಮೇಲೆ ಲವ್ ಆಗಿತ್ತು. ಉಂಡಾಡಿ ಗುಂಡನಂತೆ ಅಲಿಯುತ್ತಿದ್ದಂತೆ. ಈಗಿನ ಜನರೇಷನ್ನ ಪ್ರಾಬ್ಲಮ್ ಏನು? ಈ ಅಶ್ವಿನಿಯು ಇಂತಹ ಅಪಾಪೋಲಿಗೆ ಐ ಲವ್ ಯು ಅಂದಿದ್ದಾಳೆ, ಆತನು ಲವ್ ಯು ಅಂದಿದ್ದಾನೆ. ಆದರೆ ಲವ್ ಮಾಡೋಕೆ ಶುರು ಮಾಡಿದ ಮೇಲೆ ಅಶ್ವಿನಿಗೆ ಈತನಿಗೆ ನಾನೊಬ್ಬಳೇ ಲವರ್ ಅಲ್ಲ, ಈತನಿಗೆ ಇನ್ನೂ ಕೆಲವರ ಜೊತೆ ಊರು ತುಂಬಾ ಪ್ರೀತಿ ಪ್ರೇಮ ಪ್ರಣಯ ಇದೆ ಅಂತ ಗೊತ್ತಾಗಿದೆ. ಈ ಇನ್ನೊಂದು ಆಡಿಯೋವನ್ನ ಒಂದ್ಸಲ ಕೇಳಿಬಿಡಿ. ಹಲೋ, ಏನಕ್ಕೆ ಫೋನ್ ಮಾಡ್ತಾ ಇದೀಯ ನನಗೆ? ಹಲೋ ಹಲೋ, ಕೇಳಿಸ್ತಿಲ್ವಾ? ಏನಕ್ಕೆ ಫೋನ್ ಮಾಡ್ತಾ ಇದೀಯ ಅಂತ ಕೇಳ್ತಾ ಇರೋದು. ಏನು ಫೋನ್ ಮಾಡ್ತಿದ್ಯಾ ಅಂದ್ರೆ ಮಾತಾಡಕ್ಕೆ. ಏನ್ ಮಾತಾಡ್ಬೇಕು ನೀನ್ ನನ್ನ ಹತ್ರ? ಮಾತಾಡಿ, ಹೇಳ್ತೀನಿ. ಏನ್ ಮಾತಾಡ್ಬೇಕು? ನೀನು ನನಗ್ ಮೋಸ ಏನಕ್ಕೆ ನಿನ್ನ ಹತ್ರ ಏನ್ ಮಾತಾಡ್ಬೇಕು ಅಂತ? ಏನ್ ಮೋಸ ಮಾಡಿದೀನಿ ನಾನು ನಿನ್ಗೆ? ಏನ್ ಮೋಸ ಮಾಡಿದೀನಿ ಅಂತ? ನಿನ್ ತರ ಎಲ್ಲ ಚೀಪ್ ಆಗಿ ಇಳ್ದ್ಬಿಟ್ಟು ಎಲ್ಲ ನಾನು ಅದು ಇದು ಹೇಳ್ಕೊಂಡೇನ್ ಬಂದಿಲ್ವಲ್ಲ. ನಾನ್ ಏನ್ ಸುಳ್ಳು ಹೇಳ್ಕೊಂಡ್ ಬದುಕಿದ್ದೀನಿ? ಮೋಸ ಮಾಡ್ಕೊಂಡು ಹುಡುಗಗೂ ಮೋಸ ಮಾಡ್ಕೊಂಡು ನಿಮ್ಮ ಮನೆಗೂ ಮೋಸ ಮಾಡ್ಕೊಂಡು ಅವಂದು ನಂದು ಏನು ಅಂತ ಅವನ್ಗೂ ನನ್ಗೆ ಗೊತ್ತು. ಆಯ್ತಾ? ಗೊತ್ತಿಲ್ಲದ್ ಸುಮ್ನೆ ಮಾತಾಡ್ಬೇಡ. ನೀನ್ ಏನೇನ್ ಹೇಳ್ಕೊಂಡಿದ್ಯಾ ಅಂತಾನೋ ಅವನ ಹತ್ರ ನನಗ್ ಗೊತ್ತು. ಸುಮ್ನೆ ನಿಂದೇನೋ ನೀನ್ ನೋಡ್ಕೊಂಡಿರು. ಅಲ್ಲ, ನಾನು ಹೇಳದ್ ಕೇಳು. ನನ್ಗೇನು ನಿನಗ್ ಬೇಕಾಗಿಲ್ಲ ಅದೆಲ್ಲಾನು. ಇನ್ಮೇಲೆ ನನ್ ವಿಷಯ ನಿನಗ್ ಬೇಕಾಗಿಲ್ಲ. ನಿಂದ ಎಷ್ಟೈತೋ ಅಷ್ಟ್ ನೋಡ್ತೀನಿ. ನನಗೆ ಏನಕ್ಕೆ ಮೋಸ ಮಾಡ್ದೆ? ನಾನೇನ್ ಮೋಸ ಮಾಡಿದ್ದೀನಿ? ಏನ್ ಮಾಡಿದ್ದೀನಿ? ನಾನೇನ್ ಮಾಡಿದ್ದೀನಿ ನಿನ್ಗೆ? ನಾನ್ ಸಾಯ್ತೀನಿ ಅಂತ ನೀನ್ ಹಿಂದೆ ಬಂದಿದ್ದ? ಮತ್ತಿಲ್ಲ ಪಾಪ, ಫೋನ್ ಮೆಸೇಜ್ ಎಲ್ಲ ನೈಟ್ 12 ಗಂಟೆಗೆಲ್ಲ ಮಾತಾಡ್ಲಿಲ್ವಾ? ನಾನೇ ಬಂದಿದ್ದು. ಸಾಯ್ತೀನಿ, ಮಾತಾಡ್ಲಿಲ್ಲ ಅಂದ್ರೆ ಸಾಯ್ತೀನಿ, ಮಾತಾಡ್ಲಿಲ್ಲ ಅಂದ್ರೆ ಸಾಯ್ತೀನಿ ಅಂತ ಬಂದಿದ್ದ. ಇದು ಮಾಡಿಲ್ಲ ಹಂಗಾರಲ್ವಾ? ನಾನೇನ್ ಮಾಡಿದ್ದೀನಿ ನಿನ್ಗೆ? ಏನ್ ಮಾಡಿದ್ದೀನಿ? ನೀನೇನು ಮಾಡಿಲ್ಲ ಹಂಗಾರೆ? ಏನ್ ಮಾಡಿದ್ದೀನಿ ಅಂತ? ಮೋಸ ಮಾಡಿದ್ದಂಗಾರೆ ಮೋಸ ಅಲ್ಲ. ಏನ್ ಮೋಸ ಮಾಡಿದೀನಿ? ಬರೀ ಇದು ಒಂದ್ ಹೇಳ್ಬೇಡ. ಏನ್ ಮೋಸ ಮಾಡಿದೀನಿ? ಮೋಸ ಮಾಡಲಿ. ಫೋನ್ ಮೆಸೇಜ್ ಮಾಡ್ಕೊಂಡು ಮಾಡ್ತೀನಿ ಅವ ಮಾಡ್ತೀನಿ ಇವ ಮಾಡ್ತೀನಿ ಅವ ಮಾಡ್ತೀನಿ ಅಂತ. ಅದ್ ಮೋಸ ಅಲ್ವಾ? ಮತ್ತೆ ನೀನ್ ಮಾಡ್ತಿಲ್ವಾ ಹುಡುಗಿ ಮೋಸನ? ಮನೇಲಿ ಮೋಸ ಮಾಡ್ತಿಲ್ವಾ? ಈ ಆಡಿಯೋ ಇದೆಯಲ್ಲ, ಇದು ಅಶ್ವಿನಿಯದ್ದಲ್ಲ, ಇನ್ನೊಬ್ಬ ಮಹಿಳೆಯದ್ದು. ಆಕೆಯನ್ನ ನೀನು ಮಾತನಾಡಿಸ್ಲಿಲ್ಲ ಅಂದ್ರೆ ಸತ್ತೇ ಹೋಗ್ತೀನಿ ಅಂತೆಲ್ಲ ಬೆನ್ನು ಬಿದ್ದು ಲವ್ ಮಾಡೋಕೆ ಟ್ರೈ ಮಾಡಿದ್ನಂತೆ ಚೇತನ್. ಆಕೆ ಹೋಗ್ಲಿ ಪಾಪ ಅಂತ ಮಾತನಾಡಿಸಿದ್ದಾಳೆ, ಆದ್ರೆ ಲವ್ ಮಾಡೋಕೆ ಒಪ್ಪಿಲ್ಲ. ಆದ್ರೆ ಈ ಕಿರಾತಕ ಮಾತನಾಡಿಸಿದ್ದಕ್ಕೆ ಕತೆ ಕಟ್ಟಿ ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ದಾನೆ. ಅಷ್ಟೊತ್ತಿಗೆ ಆ ಹೆಣ್ಣು ಮಗಳಿಗೂ ಚೇತನ್ ಎಂಬ ಈ ಅಡ್ನಾಡಿಯ ಕತೆಗಳೆಲ್ಲ ಗೊತ್ತಾಗಿ ಉಗಿದು ಉಪ್ಪಿನಕಾಯಿ ಹಾಕಿದ್ದಾಳೆ. ವಿಚಿತ್ರ ಅಂದ್ರೆ ಮಗಳ ಸಂಸ್ಕಾರ ಆಗೋವರೆಗೂ ಈಕೆಯ ತಂದೆ ತಾಯಿಯರಿಗೆ ಮಗಳಿಗೊಂದು ಲವ್ ಸ್ಟೋರಿ ಇದೆ ಅನ್ನೋದು ಗೊತ್ತಿರಲಿಲ್ವಂತೆ. ಅಶ್ವಿನಿ ಮನೆಯವರೆಲ್ಲರ ಮುದ್ದಿನ ಹುಡುಗಿ. ಅಶ್ವಿನಿಯ ತಂದೆ ತಾಯಿಗೆ 3 ಮಕ್ಕಳಲ್ಲಿ ಈಕೆಯೇ ಕೊನೆಯ ಮಗಳು. ಅಶ್ವಿನಿಯ ತಂದೆ, ಅಶ್ವಿನಿಯ ಅಕ್ಕ, ಬಾವ ಕೂಡ ಅಶ್ವಿನಿ ಚೆನ್ನಾಗಿ ಓದಲಿ ಅಂತ ಈಕೆ ಕೇಳಿದಾಗಲೆಲ್ಲ ದುಡ್ಡು ಕೊಡ್ತಿದ್ರಂತೆ.
ಆದರೆ ಇವರು ಕೊಟ್ಟ ದುಡ್ಡನ್ನೆಲ್ಲ ಈಕೆ ತೆಗೆದುಕೊಂಡು ಹೋಗಿ ಚೇತನ್ ಬಾಯಿಗೆ ಸುರಿತಿದ್ಲಂತೆ. ಮೊಬೈಲ್ ಚೆಕ್ ಮಾಡಿದಾಗ ಅಶ್ವಿನಿಯ ಲವ್ ಸ್ಟೋರಿ ಅಪ್ಪ ಅಮ್ಮನಿಗೆ ಗೊತ್ತಾಗಿದೆ. ಆದ್ರಿಂದ ಅವ್ರಿಗೆ ಇಲ್ಲಿ ಬಂದು ನೋಡೋದಕ್ಕೆಲ್ಲ ಎಲ್ಲ ಈಚೆಗೆ ಹಾಕಿದ್ರು. ಏನಾಯ್ತು ಏನ್ ಕತೆ ನಮಗೆ ಪ್ರಾವಿಷನ್ ಗೊತ್ತಿಲ್ಲ, ಇಲ್ಲ ಇವರೇ ಇದು ಮಾಡೋರು ಏನ್ ಕತೆ ಅನ್ನೋದು ನಮ್ಗಂತೂ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಈಗ ಚೇತನ್ ಹುಡುಗ ಇಳಿಸ್ತಾ ಅಂತ ಹೇಳಿದ್ರಿ, ಗೊತ್ತಾ ಹುಡುಗ ನಿಮ್ಗೆ? ಗೊತ್ತಾ ಹುಡುಗ? ಗೊತ್ತು. ಹೆಂಗೆ ಗೊತ್ತು ಅಂದ್ರೆ ಅವರು ಹಂಗು ಹಿಂಗು ಪರಿಚಯ, ಅಲ್ಲಿ ಕೆಲಸ ಅಷ್ಟೆಲ್ಲ ಕೆಲಸ ಮಾಡ್ತಿದ್ರು. ಚೇತನ ಮದ್ವೆ ಸೆಟ್ ಆಗಿತ್ತ? ನಿಜಾನ? ಮದ್ವೆ ಸೆಟ್ ಆಯ್ತು. ಅವ್ರ ತಂದಿಗೆ ಮತ್ತೆ ಅಲ್ಲಿ ಅಕ್ಕಪಕ್ಕ ಎಲ್ಲರಿಗೂ ಹೇಳಿದ್ದೆ ಮಾಡೋಣ ಅಂತೆ, ಟೆನ್ಷನ್ ತಗೋಬೇಡ್ರಿ ಅಂತ ಹೇಳಿದ್ದೆ. ಇವು ಬೇರೆ ಕಡೆಯಿಂದ ಅಕ್ರಮ ಸಂಬಂಧ ಏನಾದ್ರು ಮಾಡ್ಕೊಂಡು ಮೊಬೈಲ್ ಎಲ್ಲ ಇದು ಮೂಲಾಧಾರಿಗಳೆಲ್ಲ ಇದಾವೆ. ನಾನು ಹೊಲ್ದಕ್ ಹೋಗಿದ್ದೆ. ನನ್ನ ಮಗಳು ನನ್ನ ಮನೆಯಿಂದ ನೀಟಲ್ಲಿ ಹೊಲ ಹತ್ರ ಕಳಿಸ್ಕೊಟ್ಲು. ನಾನು ಹೊಲ್ದಾಗ ಹೋದಾಗ ನಾನು ಏನೋ ರೈತರು ಕೆಲಸ ಮಾಡ್ಕೊಂಡು ನಾನು ಹೊಲ್ದಾಗಿದ್ದೆ. ನನ್ನ ಮಗಳು ಈ ತರ ಮಾಡ್ಕೋತಾಳೆ ಅಂತ ಹೇಳಿ ನನಗೆ ಏನೂ ಗೊತ್ತಿರ್ಲಿಲ್ಲ. ನಾನು ರೈತರು ಮಗಳು. ನಾನು ಹೋದಾಗ ಬೇರೆ ಯಾರೋ ಅಲೆ ನಾನು ಹೊಲ್ದಾಗ ಕೆಲಸ ಮಾಡ್ಬೇಕಾದ್ರೆ ಯಾರೋ ನೀವೇ ಕರ್ಕೊಂಡು ಬಾರೆ ಮನೆ ಹತ್ರ ಹೋಗೋಣ ಅಂತೇಳಿ ನನ್ನ ಮನೆ ಹತ್ರ ಕರ್ಕೊಂಬಂದ್ರು. ನಾನು ಮನೆ ತಕ್ಕ ಬಂದೆ. ಮನೆ ತಕ್ಕ ಬಂದು ನೋಡಿದ್ರೆ ನನ್ನ ಮಗಳು ಸಾವಾಗಿ ಬಿದ್ದಿದ್ಲು. ನನ್ನ ಮಗಳಿಗೆ ಆಗಿರೋ ಸ್ಥಿತಿ ಯಾರಿಗೂ ಬರಬಾರ್ದು. ನನಗೆ ನ್ಯಾಯ ದೊರಕಿಸ್ಕೊಡಿ ಸ್ವಾಮಿ. ತಕ್ಕ ಪಾಠ ಕಲಿಸ್ತೇನೆ ಎಂದು ಸೆಲ್ಫಿ ಕಳಿಸಿದ್ಲು. ಇದು ಕತೆಯ ಕ್ಲೈಮ್ಯಾಕ್ಸ್ ಹೊತ್ತಿಗೆ ನನಗಾದ ಮೋಸ ಯಾರಿಗೂ ಆಗ್ಬಾರ್ದು, ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ ಎಂದು ಮೆಸೇಜ್ ಮಾಡಿ ತಾಯಿಯ ಸೀರೆಯನ್ನ ನೇಣು ಬಿಗಿದುಕೊಂಡು ಅದನ್ನೇ ಚೇತನ್ಗೆ ವಾಟ್ಸಪ್ ಸೆಲ್ಫಿ ಕಳಿಸಿ ನೇಣು ಹಾಕಿಕೊಂಡಿದ್ದಾಳೆ ಅಶ್ವಿನಿ. ಮೊದಲು ಆತ್ಮಹತ್ಯೆ ಕೇಸ್ ಎಂದು UDR ಅಂದ್ರೆ ಅನ್ಯಾಚುರಲ್ ಡೆತ್ ಎಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದ್ದ ಪೊಲೀಸರು ಈಗ ಅದನ್ನೇ ಕೊಲೆ ಕೇಸಾಗಿ ಕನ್ವರ್ಟ್ ಮಾಡಿದ್ದಾರೆ. ನೋಡಿದ್ರಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳೋ ನಿರ್ಧಾರ ಕೂಡ ತಪ್ಪು. ಈ ಹದಿಹರಿಯದ ಹೆಣ್ಣು ಮಕ್ಕಳಿಗೆ ಏನಾಗಿದೆ ಅಂದ್ರೆ ಲವ್ ಮಾಡೋಕ್ಕೂ ಅರ್ಜೆಂಟು, ಸುಸೈಡ್ ಮಾಡ್ಕೊಳ್ಳೋಕ್ಕೂ ಅರ್ಜೆಂಟು. ತಮ್ಮನ್ನ ಇಷ್ಟು ವರ್ಷ ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿದ ತಂದೆ ತಾಯಿ ಬಗ್ಗೆ ಸಣ್ಣ ಯೋಚನೆ ಕೂಡ ಮಾಡೋಲ್ಲ. ಇಂಥದನ್ನೆಲ್ಲ ನೋಡುವಾಗ ಕಟ್ಟು ಕಡೆಗೆ ಮೂಡೋ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತಾ ಅಂತ. ಇದಾಗಿತ್ತು ಹೊತ್ತಿನ ವಿಶೇಷ. ನೀವು ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.